ಎವ್ರಿವನ್ ನೋಡ್ರಿ ಈ ವಿಡಿಯೋ ಕೂಡ ಏನಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಇವತ್ತಿಂದು ನಂಬರ್ ಸಿಸ್ಟಮ್ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ನಂಬರ್ ಸಿಸ್ಟಮ್ ಅಂದ್ರೆ ಏನು? ಸಂಖ್ಯಾ ಸರಣಿಗಳು ಅಂತಂದ ಹೇಳ್ತೀವಿ. ಸಂಖ್ಯೆಗಳ ಬಗ್ಗೆ, ಅವುಗಳನ್ನ ದಶಮಾಂಶಕ್ಕೆ, ಭಿನ್ನ ರಾಶಿಗೆ ಅಥವಾ ಇನ್ನು ಹಲವಾರು ರೂಪಗಳು ಬರ್ತಾವ, ಅವುಗಳ ಬಗ್ಗೆ ನಾವು ಸಿಂಪಲ್ ಆಗಿ ಡಿಸ್ಕಷನ್ ಮಾಡೋಣ. ಎಲ್ಲ ನಿಮ್ ಫ್ರೆಂಡ್ಸ್ ಹೇಳ್ರಿ, ಕೋರ್ಸ್ ಅನ್ನ ತಗೊಳ್ರಿ ಅಂತಂದ ಹೇಳಿ. ಆಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ನೋಡ್ರಿ ಫಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ನೋಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ ಕನ್ನಡದಾಗ ಕೊಟ್ಟಿಲ್ಲ, ಯಾಕಂತಂದ ಹೇಳಿದ್ರ ಅದು ಅರ್ಥ ಕೇಳತ್ತ. ಕನ್ವರ್ಟ್ ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಇದು ಭಿನ್ನ ರಾಶಿ ಇದು. ಸೊ ಈ ರೀತಿಯಾಗಿ ಬಂತಂದ್ರೆ ಇದನ್ನ ಭಿನ್ನ ರಾಶಿ ಡೆಸಿಮಲ್ ಒಳಗಡೆ ಬರೀರಿ ಅಂತಂದ ಹೇಳಿದಾರೆ. ಡೆಸಿಮಲ್ ಒಳಗಡೆ ಬರೀರಿ ಅಂತಂದ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ 0.1 ಅಂದ್ರೆ ಪಾಯಿಂಟ್ ಅಲ್ಲಿ ಬರಿತೀವಲ್ಲ, ಇದೇನಪ್ಪಾ ಅಂದ್ರೆ ಡೆಸಿಮಲ್. 2.1 ಅನ್ನೋದೇನಂದ್ರೆ ಡೆಸಿಮಲ್. ಸೊ 2.87 ಅಂತಂದ ಐತೆ, ಇದು ಏನಂದ್ರೆ ಡೆಸಿಮಲ್, ದಶಮಾಂಶ ಪದ್ಧತಿ ಒಳಗಡೆ ಬರಿ ಅಂತಂದ ಹೇಳಿ ಕ್ವಶನ್ ನ ಕೇಳ್ತಾರೆ. ಇವಾಗ ನಾವೇನ್ ಮಾಡೋಣ ಸರ್, ಈಗ 4/25 ಅಂತಂದ ಐತ್ರಿ. 4/25 ಅಂತಂದ ಹೇಳಿ ನೀವು ಈ ರೀತಿಯಾಗಿ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ಆನ್ಸರ್ ಅನ್ನ ತೆಗಿಬಹುದು. ಈಗ ನೋಡ್ರಿ, ಸೊ 25 ಇಲ್ಲಿ 4 ಐತಿ, ಬರಂಗಿಲ್ಲ. 0 ಕೊಟ್ಬಿಟ್ಟು ಏನಪ್ಪಾ ಅಂತಂದ್ರೆ ಪಾಯಿಂಟ್ ಕೊಡ್ತೀವಿ, ಒಂದ್ 0 ತಗೊಂತೀವಿ. ಅವಾಗ ಏನಾಗತ್ತೆ, 25 ಒಂದ್ಲೆ 25 ಆಗತ್ತೆ. ಇನ್ನೇನ್ ಉಳಿತ್ ನೋಡ್ರಿ, ಸೊ 0ದಾಗ 5 ಹೋದ್ರೆ ಬರಂಗಿಲ್ಲ. ಸೊ 10ರಾಗ 5 ಹೋದ್ರೆ 5 ಉಳಿತು. ಅದಾದ ನಂತರ 4ರಾಗ 3 ಹೋದ್ರೆ ಎಷ್ಟಪ್ಪಾ ಅಂತಂದ್ರೆ 1 ಉಳಿಯುತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಲ್ರೆಡಿ ಪಾಯಿಂಟ್ ಕೊಟ್ಟಿರ್ತೀವಿ. ನೆಕ್ಸ್ಟ್ ಏನಿಲ್ಲ, ಒಂದ್ 0 ತಗೊಳ್ಳೋಣ. ಸೊ 25 6ಲೆ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 150 ಆಗತ್ತೆ. ಕ್ಲಿಯರ್? ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ನಾವು ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ 0.16. ಇನ್ನೊಂದ್ ಮಾಡ್ಬೋದ್ರಿ ಸರ್, ಇವಾಗ ನಮಗ್ ಇದು ಮಾಡೋದ ನಮಗ್ ಬಹಳ ಡೆಲಿಕೇಟ್ ಆಗದೈತ್ರಿ. ಇದು ಭಾಗಾಕಾರ ಮಾಡೋದ್ ನಮಗ್ ಗೊತ್ತಾಗತ್. ಈಗೇನ್ ಮಾಡೋಣ ಅಂತಂದ ಹೇಳಿದ್ರೆ ಇಲ್ಲಿ ನಮಗ್ 100 ಅಂತಂದ್ ಹೇಳಿ ಬರ್ಬೇಕು. ಈಸಿಯಾಗಿ ಆಗತ್ತಲ್ಲ ಡಿವೈಡ್. 100 ಅಂತಂದ್ ಬಂದ್ರ ನಾವು ಈಸಿಯಾಗಿ ಡಿವೈಡ್ ಮಾಡ್ತೇವ್ರಿ. ಈಗ 100 ಬರ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ತೀನಿ, ಸೊ ಇಂಟು 4 ಮಾಡ್ತೀನಿ. ಸೇಮ್ ಅದೇ ತರ ಮೇಲ್ಗಡೆ ಇಂಟು 4 ಮಾಡ್ಬೇಕು. ನೋಡ್ರಿ 25 4ಲೆ 100 ಆಯ್ತು, 4 4ಲೆ 16 ಆಯ್ತು. ಇವಾಗ ನೋಡ್ರಿ 16 ಡಿವೈಡೆಡ್ ಬೈ 100 ಮಾಡ್ರಿ. ಸರ್ 16 ಡಿವೈಡ್ ಆಗಂಗಿಲ್ರಿ, 0.0 ಕೊಟ್ಬಿಟ್ಟು ಪಾಯಿಂಟ್ ಕೊಡ್ತೇವ್ರಿ. ಇದು ಬಂತ್ರಿ 100 ಒಂದ್ಲೆ 100 ಆತ್ರಿ. ಅದಾದ ನಂತರ 60 ಬಂತ್ರಿ. ಸೊ ಮತ್ತೊಂದ್ 0 ತಗೊಳ್ರಿ, 106ಲೆ 600 ರೀ. ಕ್ಲಿಯರ್? ಈ ರೀತಿಯಾಗಿ ಕೂಡ ಏನಂದ್ರ ನೀವೇನ್ ಮಾಡಬಹುದು, ಸೊ ಎರಡೂ ತರ ಟ್ರೈ ಮಾಡಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಗ್ನಿವೀರ GD 2026 ಹೊಸ ಬ್ಯಾಚ್ ಸ್ಟಾರ್ಟ್ ಆಗೈತೆ. ಸೊ ಎಲ್ರು ಅಡ್ಮಿಷನ್ ಅನ್ನ ತಗೊಳ್ರಿ. ಸೊ ಇದ್ರೊಳಗಡೆ ನಿಮ್ಗ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ. GK ವಿಡಿಯೋಸ್ ಗಳು, ಆಮೇಲೆ ಸೈನ್ಸ್ ವಿಡಿಯೋಸ್ ಗಳು ತುಂಬಾ ಡೀಟೇಲ್ ಆಗಿ, ಆಮೇಲೆ ಮ್ಯಾಥ್ಸ್ ವಿಡಿಯೋಸ್ ಗಳು ವಿತ್ ಸ್ಟೆಪ್ ಬೈ ಸ್ಟೆಪ್. ನಿಮ್ಗೆ ಎಲ್ರಿಗೂ ಗೊತ್ತೈತೆ, ಇಲ್ಲಿವರೆಗೂ ನನ್ ಕಡೆಯಿಂದ ಇಂಡಿಯನ್ ಆರ್ಮಿಗೆ ಆಗಿರ್ಬೋದು, SSGD ಆಗಿರ್ಬೋದು ಎಷ್ಟು ಜನ ಜಾಬ್ ಆಗಿದಾರೆ, ಆಮೇಲೆ ನಿಮ್ ಸೀನಿಯರ್ಸ್ ಗಳಾಗಿರ್ಬೋದು, ನಿಮ್ ಫ್ರೆಂಡ್ಸ್ ಗಳಾಗಿರ್ಬೋದು. ಸೊ ಎಷ್ಟೋ ಜನ ನನ್ ಪ್ರೀವಿಯಸ್ ಕ್ಲಾಸಸ್ ಗಳನ್ನ ತಗೊಂಡು ತುಂಬಾ ಚೇಂಜಸ್ ಆಗತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತೈತೆ, ಯಾರನ್ನು ಫೋರ್ಸ್ ಮಾಡ್ತಿಲ್ಲ ಕೋರ್ಸ್ ತಗೊಳ್ರಿ ಇದು ಮಾಡ್ರಿ ಅಂತಂದ ಹೇಳಿ. ಬಟ್ ಅದ್ರಲ್ಲಿ ಕೋರ್ಸ್ ಒಳಗಡೆ ಕಂಪ್ಲೀಟ್ ವಿಡಿಯೋಸ್ ಗಳು ಇರ್ತಾವ. GK ಅಂತಂದ ಹೇಳಿ ಎಕ್ಸಾಮ್ ಪರ್ಪಸ್ ಏನು ಇಂಪಾರ್ಟೆಂಟ್ ಇದಾವ ಆ ವಿಡಿಯೋಸ್ ಗಳು ಮಾತ್ರ. ಅದಾದ ನಂತರ ಮ್ಯಾಥ್ಸ್ಗೂ ಕೂಡ ಹಂಗೆ, ಆಮೇಲೆ ಸೈನ್ಸ್ ಕೂಡ, ರೀಸನಿಂಗ್ ಕೂಡ ಏನಂತಂದ ಹೇಳಿದ್ರೆ ಕವರ್ ಮಾಡ್ಕೊಟ್ಟಿದೀನಿ. ನಿಮ್ಗ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರ ವಿಡಿಯೋಸ್ ಗಳು ಸಿಗ್ತಾವ. ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ ಒಳಗಡೆ ನಿಮ್ಗ ನೋಡ್ಬೇಕನ್ನಿಸ್ತು, ಒಂದ್ಸರಿ ಚೆಕ್ ಮಾಡ್ಬೇಕು ನಾನು ವಿಡಿಯೋಸ್ ಅಂತಂದ ಹೇಳಿದ್ರ ಸೆಕೆಂಡ್ ಕ್ಲಾಸ್ ನಂಬರ್ ಸಿಸ್ಟಮ್ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರ ವಿಡಿಯೋ ಐತೆ. ನೀವು ಡೈರೆಕ್ಟ್ ಆಗಿ ಹೋಗಿ ಆಪ್ ಲಿಂಕ್ ಒಳಗಡೆ, ಆಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಂದ ಹೇಳಿದ್ರೆ ಇವಾಗ ಇದೇ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಕ್ಲಾಸ್ ಅನ್ನ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಕಂಪ್ಲೀಟ್ ಆಗಿಲ್ಲ, ಬಟ್ ಅದ್ರ ಒಂದ್ 15 ಮಿನಿಟ್ಸ್ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಪ್ರತಿಯೊಂದು ಸ್ಟೆಪ್ಸ್ ಗಳು ಅರ್ಥ ಆಗ್ತಾ ಇತ್ತು, ಆಮೇಲೆ ನಾನ್ ಹೇಳಿದ್ದೆಲ್ಲ ಅರ್ಥ ಆಗ್ತಿತ್ತು ಅಂತಂದ ಹೇಳಿದ್ರೆ ಪ್ರತಿಯೊಬ್ರು ಕೋರ್ಸ್ ಅನ್ನ ಬೈ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಆ ಕೋರ್ಸ್ ಒಳಗಡೆ ನಾನು ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಈ ತರ ನೋಡ್ರಿ, ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳು ಆಲ್ರೆಡಿ ಅಪ್ಲೋಡ್ ಆಗಿದಾವ, ತುಂಬಾ ಇನ್ನು ಕೂಡ ಅಪ್ಲೋಡ್ ಆಗ್ತಾ ಹೋಗ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೈನ್ಸ್ ವಿಡಿಯೋಸ್ ಗಳು ಅಪ್ಲೋಡ್ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ GK ವಿಡಿಯೋಸ್ ಗಳು ಕೂಡ ಏನಂದ್ರೆ ಅಪ್ಲೋಡ್ ಆಗ್ತಿದಾವ. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಿಸ್ ಮಾಡ್ಕೊಂಡಾದ ನಂತರ ಸರ್ ಜಾಬ್ ಆಗ್ಲಿಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಬೇಡ. ಪ್ರತಿಯೊಬ್ರು ಏನಂತಂದ ಹೇಳಿದ್ರೆ ಕೋರ್ಸ್ ಅನ್ನ ಬೈ ಮಾಡ್ರಿ. ಮಂತ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗತ್ತ. ಪ್ರತಿ ಮಂತ್ ಏನಂತಂದ ಹೇಳಿದ್ರೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗತ್ತ. ಹುಡುಗರು ಕಲಿತಾ ಇರ್ತಾರ, ಅದು ಮುಂದ್ ಹೋಗ್ತಾನೆ ಇರತ್ತ. ಆಮೇಲೆ ನೆಕ್ಸ್ಟ್, ಇಲ್ಲ ಸರ್ ನಮ್ಗೆ ಆಲ್ರೆಡಿ ಏಜ್ ಮುಗ್ದೈತೆ, ನಾವ್ ಹೆಂಗ್ ಮಾಡೋದ್ರಿ ಅಂತಂತ ಹೇಳಿದ್ರೆ, ಇವನ್ ನಾನ್ ನಿಮ್ಗೊಂದ್ ಆಪ್ಷನ್ ಅನ್ನ ಕೊಡ್ತೀನಿ. ನೀವ್ ಯಾರನ್ನಾದ್ರೂ ರೆಫರ್ ಮಾಡಿದ್ರಿ ಅಂತಂತ ಹೇಳಿದ್ರೆ ಅಥವಾ ನೀವು ನಾನು ಓಲ್ಡ್ ಸ್ಟೂಡೆಂಟ್ಸ್ ಇದ್ರಿ, ರೆಫರ್ ಮಾಡ್ಬಿಟ್ಟು ಬೇರೆಯವ್ರದ್ದು ಅಡ್ಮಿಷನ್ ಕೊಟ್ರಿ ಅಂತಂದ ಹೇಳಿದ್ರೆ, ನಿಮ್ಮ ಹೆಸರು ಅಲ್ಲಿ ರೆಫರ್ ಅಂತಂದಿರತ್ತ, ನಿಮ್ ಹೆಸರು ಆಮೇಲೆ ಮೊಬೈಲ್ ನಂಬರ್ ಅನ್ನ ಹಾಕ್ರಿ. ಅದಾದ ನಂತರ ನನಗ
ಪರ್ಸನಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ರಿ, ಸರ್ ನಾನು ಈ ಹುಡುಗನ್ನ ಅಡ್ಮಿಷನ್ ಮಾಡ್ಸಿದೇನ್ರಿ ಅಂತಂದ್ ಹೇಳಿ. ಈ ರೆಫರ್ ಮಾಡಿದ್ರಿ ಅಂತಂದ್ ಹೇಳಿದ್ರ ನಿಮಗ 100 ರೂಪೀಸ್ ಸಿಗುತ್ತ. ಅದಾದ ನಂತರ ನೆಕ್ಸ್ಟ್ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲಾ ವಿಡಿಯೋಸ್ಗಳು ನಿಮ್ಗ ಪ್ರಾಪರ್ ಆಗಿ ಸಿಗ್ತಾವ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಂತ ಒಂದು ಅಪರ್ಚುನಿಟಿ ಎಲ್ಲಿ ಸಿಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಓದಕ್ ಬೇಕಾಗಿರುವಂತಹ ನಿಮ್ಗ ಅಗ್ನಿವೀರ GD ಆನ್ಲೈನ್ ಟೆಸ್ಟ್ ಗಳು ಕೂಡ ಸಿಗ್ತಾವ. ಸೊ ಇದನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ತಗೊಳ್ಬಹುದು. ಅದ್ರ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳು ಬುಕ್ ಸಿಗ್ತಾವ ನೋಡ್ರಿ. ಟೆಸ್ಟ್ ಗಳು ಇವಾಗ ಆಲ್ರೆಡಿ ಅಪ್ಲೋಡ್ ಆಗಿದಾವ. ಸೊ ನೀವು ಅವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಅನ್ನ ಬರಿಬಹುದು. ನೀವು ಕೋರ್ಸ್ ಲಿಂಕ್ ಅನ್ನ ಓಪನ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಇರ್ತೈತಿ. ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳು, ಅದಾದ ನಂತರ ನೆಕ್ಸ್ಟ್ ಸೈನ್ಸ್ ವಿಡಿಯೋಸ್ ಗಳು, ಆಮೇಲೆ GK ವಿಡಿಯೋಸ್ ಗಳು. ಇಲ್ಲಿ ಫ್ರೀ ಆಗಿ ನೋಡುವಂತಹ ಒಂದು ವಿಡಿಯೋ ಐತೆ, ಇದನ್ನ ನೀವು ಪ್ಲೇ ಮಾಡಿ ವಿಡಿಯೋವನ್ನ ನೋಡ್ಕೋಬಹುದು. ನಿಮ್ಗೆ ಸಪರೇಟ್ ಆಗಿ ಡ್ಯಾಶ್ ಬೋರ್ಡ್ ಸಿಗುತ್ತ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಕೆಳಗಡೆ ಬಂದ್ರಿ ಅಂತಂದ್ ಹೇಳಿದ್ರ ನಿಮ್ಗ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಗಳದಾವ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಿದಾವ. ಈಗ ನೋಡ್ರಿ, ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್ ಗಳ ಮೇಲೆ ಇಲ್ಲಿ ಡಿಸ್ಕಷನ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಇಲ್ಲಿ ಆ ಕ್ಲಿಯರ್ ಆಗಿ ಎಲ್ಲಾ ಸಿಗುತ್ತಾ ಮಾಹಿತಿ. ಸೊ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಎಲ್ಲಾ ಕೋರ್ಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಗೆ ಆರ್ಮಿ ಅಸಿಸ್ಟೆಂಟ್ ಕೂಡ, ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ನಾನು ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಈ ಅಪರ್ಚುನಿಟಿನ. ಕ್ವಶನ್ ಐತ್ ನೋಡ್ರಿ, ವಾಟ್ ಈಸ್ ದ ಫ್ರಾಕ್ಷನ್ ಫ್ರಮ್ ದ 0.075 ಆಯ್ತಾ. ಇಲ್ಲಿ ನೋಡ್ರಿ ಏನಂತ ಕೇಳ್ಯಾರ ಅಂತಂದ್ ಹೇಳಿದ್ರೆ ಇದು ದಶಮಾಂಶ ಒಳಗಡೆ ಐತೆ. ನಮಗ್ ಕ್ವಶನ್ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತಂದ್ ಹೇಳಿ ಕೇಳಿದಾರ. ಭಿನ್ನ ರಾಶಿ ರೂಪದಲ್ಲಿ ಅಥವಾ ಫ್ರಾಕ್ಷನ್ ಅಂತಂದ್ ಹೇಳ್ತೀವಿ, ಭಿನ್ನ ರಾಶಿ ರೂಪದಲ್ಲಿ ಬರಬೇಕು. 0.075 ಅಂತಂದ್ ಐತೆ, 0.075 ಅಂತಂದ್ ಐತೆ. ಇದನ್ನ ನಾವ ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕು. ಸಿಂಪಲ್. ಇಲ್ಲಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇದೇನೈತಲ್ಲ ಇದನ್ನ ನೋಡ್ಕೋಬೇಕು. ಇದನ್ನ ನೋಡ್ಕೊಂಡೆ ಅಂತಂದ್ ಹೇಳಿದ್ರೆ ಈ ತರ ಒಂದು ಗೆರೆಹಣ ಹಾಕೊಳ್ಳೋಣ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ಪಾಯಿಂಟ್ ಅಂದ್ ಐತಲ್ಲ, ಈ ಬಿಂದು ಅಂತಂದ್ ಐತಲ್ಲ, ಈ ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳದಾವ ನೋಡೋದು. 1 ಸಂಖ್ಯೆ ಐತಿ, 2 ಸಂಖ್ಯೆ ಐತಿ, 3 ಸಂಖ್ಯೆ ಐತಿ. ಕರೆಕ್ಟಾ? 3 ಸಂಖ್ಯೆಗಳಿದಾವ. ಅಂದ್ರ ಒಂದ್ರ ಮುಂದೆ ಏನಪ್ಪಾ ಅಂತಂದ್ ಹೇಳಿದ್ರೆ 3 0 ಬರೋದಷ್ಟ. ಸೊ ಅದನ್ನ ಕೆಳಗಡೆ ಬರಿಬೇಕು. ಒಂದ್ರ ಮುಂದೆ 0 ಬರೆದು ಇದನ್ನ ಕೆಳಗಡೆ ಬರಬೇಕು. ಇನ್ನೊಂದ್ಸರಿ ಹೇಳ್ತೇನೆ ನೋಡ್ರಿ, ಇಲ್ಲಿ ಪಾಯಿಂಟ್ ಐತಲ್ಲ, ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳದಾವ ನೋಡೋದು. 3 ಸಂಖ್ಯೆಗಳದಾವ್ರಿ. ಅಲ್ಲಿ ಒಂದ್ರ ಮುಂದೆ 3 0 ಬರೋದು ಕೆಳಗಡೆ ಬರೋದ. ಸೊ ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ 75 ಅಂತ ಹೇಳಿ ಬರೋದ. ಸೊ ದಶಮಾಂಶ ಪದ್ಧತಿಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಭಿನ್ನ ರಾಶಿ ರೂಪದಲ್ಲಿ ಬರೆದು ಬಿಟ್ಟಿವಿ. ಇಲ್ಲಿ ನೋಡ್ರಿ 75 ಡಿವೈಡೆಡ್ ಬೈ 1000 ಐತೇನ್ರಿ, ಇಲ್ಲಿ ಆನ್ಸರ್ ಇಲ್ರಿ ಸರ್. ಹಂಗಂದ್ರೆ ಇದನ್ನ ಏನ್ ಮಾಡಿದಾರ ಅವ್ರು, ಇನ್ನೂ ಏನಪ್ಪಾ ಅಂತಂದಿದ್ರೆ ಸರಳೀಕರಣ ಮಾಡಿದಾರ, ಅಂದ್ರೆ ಕಡ್ತ ಹೊಡಿದಾರ ಅಂತಂದ್ ಹೇಳ್ತೀವಲ್ಲ ನೋಡ್ರಿ. 5 1 5, 2 ಉಳಿತ, 5 5 25 ಆಗತ್ತ. ಸೊ 5 5 25. ನೆಕ್ಸ್ಟ್ ನೋಡ್ರಿ 5 2 10, ಇಲ್ಲಿ 200 ಬಂತು ನೋಡ್ರಿ. 5 3 15, ನೆಕ್ಸ್ಟ್ 5 40 200 ಅಂತಂದ್ ಹೇಳಿ 3 ಡಿವೈಡೆಡ್ ಬೈ 40 ಏನಂದ್ರ ನಮ್ದು ಆನ್ಸರ್ ಆಗತ್ತ. ಅಲ್ಲಿ ನಮ್ದು ಆನ್ಸರ್ ಐತಿ ನೋಡ್ರಿ 3 ಡಿವೈಡೆಡ್ ಬೈ 40 ಅಂತಂದೇಳಿ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಹೇಳ್ತಾನೆ, 0.12 ಇತ್ತು ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ ಸರ್, 12 ಅಂತಂದ್ ಹೇಳಿ ಬರ್ಕೋಬೇಕ್ರಿ. ಸೊ ಬಿಂದು ಆದ ನಂತರ ಎಷ್ಟ್ ಸಂಖ್ಯೆ ಅದಾವ್ರಿ, 1 2 ಸಂಖ್ಯೆ ಅದಾವ್ರಿ. ಅಂದ್ರೆ ಒಂದ್ರ ಮುಂದ್ 2 0 ಕೊಡ್ತೇನ್ರಿ. ಸೊ 12 ಡಿವೈಡೆಡ್ ಬೈ 100 ಅಂತಂದ್ ಹೇಳ್ರಿ. ಇದು ಇನ್ನೂ ಕೈಲ ಹೋದಿತ್ ನೋಡ್ರಿ. 2 6 12 ರೀ, 2 50 ರೀ. ಸರ್ 2 3 6 ರೀ, 2 25 ರೀ. ಸೊ ನಮ್ದು 3 ಡಿವೈಡೆಡ್ ಬೈ 25 ಅನ್ನೋದ್ರಿಂದ ನಮ್ದು ಭಿನ್ನ ರಾಶಿ ರೂಪ ಅಥವಾ ಫ್ರಾಕ್ಷನ್ ರೂಪದಲ್ಲಿ ಬರುತ್ತೆ. ಎಲ್ರಿಗೂ ಅರ್ಥ ಆಯ್ತಾ ಇದು ಕ್ಲಿಯರ್ ಆಗಿ? ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೋಗಿ ನೋಡ್ಬಿಟ್ಟು ಇದು ಮಾಡ್ರಿ, ಹಿಂದ್ ಹೋಗ್ಬಿಟ್ಟು ನೋಡ್ರಿ. ಅದಾದ ನಂತರ ನೋಟ್ಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರ ಇದರಲ್ಲಿ ಲಾರ್ಜೆಸ್ಟ್ ಯಾವುದು, ದೊಡ್ಡದು ಯಾವುದು ಅಂತಂದ್ ಹೇಳಿ ಕೇಳ್ತಾರ. ಇವು ನಾನು ಯಾಕೆ ಕನ್ನಡದಾಗ ಕ್ವಶನ್ ತಗೊಂಡಿಲ್ಲ ಅಂತಂದ್ ಹೇಳಿದ್ರ ಅರ್ಥ ಕೆಡತ್ತ. ಸೊ ದೊಡ್ಡ, ಈಗ ನಾನ ಹೇಳ್ಕೊಡಾಕದ ನಿಮ್ಗ ಹಂಗ್ ಬರ್ಕೊಡ್ರಿ. ಸೊ ಇಲ್ಲಿ ಕೆಳಗಡೆ ಇರೋದ್ರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. 0.5 ಐತೆ, 0.05 ಐತೆ. ಈ ತರ ಕ್ವಶನ್ಸ್ ಗಳೇನಂತಂದ್ ಹೇಳಿದ್ರೆ ಬೇಸಿಕ್ ಕ್ವಶನ್ಸ್ ಗಳು, ಇವುಗಳನ್ನ ನಾವು ನೋಡ್ಕೋಬೇಕು. ಇದನ್ನ ಹೆಂಗ್ ಬರ್ಕೋತೇವ್ರಿ 0.5 ಅಂತಂದ್ ಹೇಳಿದ್ರ ಹೆಂಗ ನಾ ನಿಮ್ಗೊಂದು ಥಿಂಗ್ಸ್ ಹೇಳ್ತೇನೆ ಹೆಂಗಪ್ಪಾ ಅಂತಂದ್ ಹೇಳಿದ್ರ. ಈಗ 0.5 ಅಂತಂದೈತೆ, ಅದಾದ ನಂತರ 0.55 ಅಂತಂದೈತೆ. ಸೊ ಈ ಎರಡರಲ್ಲಿ ಯಾವ್ದು ದೊಡ್ಡದಂತಂದ್ ಹೇಳಿದ್ರ, ಸೊ ಇಲ್ಲಿ ನೋಡ್ರಿ 0.05 ದಷ್ಟು ಯಾವ್ದು ದೊಡ್ಡದೈತೆ ಅಂತಂದ್ ಹೇಳಿದ್ರೆ ಇದು ದೊಡ್ಡದೈತ್ರಿ. ಇದು 0.5 ಐತ್ರಿ, ಇದು 0.55 ಐತ್ರಿ. ಇದು ದೊಡ್ಡದ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಚಿಕ್ಕದಾಗತ್ರಿ. ಈಗ ನೋಡ್ರಿ 0.05 ಅಂತಂದೈತೆ, ಇನ್ನೊಂದು 0.05. ಈ ಸ್ಥಾನದಲ್ಲಿರೋದ್ ನೋಡ್ಬೇಕು ಮೊದಲು. ಫಸ್ಟ್ ಈ ಸ್ಥಾನದಲ್ಲಿ ನೋಡ್ದ, ಅದಾದ ನಂತರ ನೆಕ್ಸ್ಟ್ ಈ ಸ್ಥಾನದಲ್ಲಿ ನೋಡ್ದ. ಈ ಸ್ಥಾನದಲ್ಲಿ ಯಾವ್ದು ದೊಡ್ಡದಿರುತ್ತ ಅದೇನಪ್ಪಾ ಅಂತಂದ್ ಹೇಳಿದ್ರೆ ದೊಡ್ಡದು. ಇನ್ನೊಂದ್ ಏನೈತಿ 0.005 ಅತ್ತ. ಸೊ ಈ ತರ ನೋಡಿದ್ರ ಫಸ್ಟ್ ಇಲ್ಲಿ ಏನೈತಿ 0 ಐತಿ, ಆಮೇಲೆ ಇಲ್ಲಿ 0 ಐತಿ, ಇಲ್ಲಿ 5 ಐತಿ. ಅತಿ ಚಿಕ್ಕ ಸಂಖ್ಯೆ ಇದಾಗತ್ತ. ನೆಕ್ಸ್ಟ್ ನೋಡ್ರಿ ಇದಕ್ಕಿಂತ ದೊಡ್ಡದು ಯಾವ್ದಂತಂದ್ ಹೇಳಿದ್ರೆ ಇಲ್ಲಿ 1 0 ಐತೆ, ಅದಾದ ನಂತರ 5 ಐತೆ.
ಓಕೆ. ಅದಾದ ನಂತರ ಇಲ್ಲಿ ನೋಡ್ರಿ 0.55 ಐತ್ರಿ. ಅದಾದ ನಂತರ 0.50 ಇದ್ದಂಗ. ಇದು ನೋಡಿದ್ರಿ ಇವೆರಡು ಸೇಮ್ ಅದಾವ್ರಿ ಈ ಸ್ಥಾನದಾಗ. ಆಮೇಲೆ ಈ ಸ್ಥಾನದಾಗ ನೋಡಿದ್ರಿ ಇದು ದೊಡ್ಡದೈತ್ರಿ, ಅದಕ್ಕೋಸ್ಕರ ಇದು ದೊಡ್ಡದಾಗತ್ತ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇದ್ರಲ್ಲಿ ನಮ್ದು ಯಾವ್ದು ದೊಡ್ಡದಾಗತ್ತ ಅಂತಂದ ಹೇಳಿದ್ರ, ದೊಡ್ಡ ಸಂಖ್ಯೆ ಯಾವ್ದಂತಂದ ಹೇಳಿದ್ರ ಇದಾಗತ್ತ. ಅತಿ ಚಿಕ್ಕ ಸಂಖ್ಯೆ ಯಾವ್ದಂತಂದ ಹೇಳಿದ್ರ 0.005 ಅಂತಂದ ಹೇಳಿ. ಈಗ ಫಾರ್ ಎಕ್ಸಾಂಪಲ್ 0.1 ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು 0.2 ಅಂತಂದೈತೆ. ಸೊ ಇವಾಗ ನೋಡ್ರಿ ಎಲ್ಲಾನು ಏನಂತಂದ ಹೇಳಿದ್ರ ಪಾಯಿಂಟ್ ಆದ ನಂತರ ಮೊದಲನೇ ಸ್ಥಾನದಲ್ಲಿ ನೋಡ್ಕೊಳ್ಳೋದು. ಇದ್ರಲ್ಲಿ ಯಾವ್ದು ದೊಡ್ಡದೈತಿ ಮೊದಲನೇ ಸ್ಥಾನದಲ್ಲಿ, ಸರ್ ಎರಡನೇ ದೊಡ್ಡದೈತ್ರಿ, ಅದಕ್ಕೋಸ್ಕರ ಎರಡನೇ ದೊಡ್ಡದ್ರಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಇನ್ನೊಂದು ತಗೊಂತೀನಿ, 0.12 ಅಂತಂದೈತೆ, 0.13 ಅಂತಂದೈತೆ. ನೋಡ್ರಿ ಮೊದಲನೇ ಸ್ಥಾನದಲ್ಲಿ ಸೇಮ್ ಐತಿ. ಎರಡನೇ ಸ್ಥಾನದಲ್ಲಿ ಚೆಕ್ ಮಾಡೋದು. ಎರಡನೇ ಸ್ಥಾನದಲ್ಲಿ ಕೆಳಗಡೆದ ಅಕ್ಷರ ದೊಡ್ಡದೈತ್ರಿ, ಅದ್ ದೊಡ್ಡದ್ರಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಈಗ ನೋಡ್ರಿ 0.001 ಅಂತಂದೈತಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 0.002 ಅಂತಂದೈತೆ. ಸರ್ ಇವೆ ಮೊದಲನೇ ಸ್ಥಾನದಾಗ ನೋಡ್ರಿ ಸೇಮ್ ಐತಿ, ಮೊದಲನೇ ಸ್ಥಾನದಾಗ ಸೇಮ್ ಐತೆ. ನೆಕ್ಸ್ಟ್ ಮೂರನೇ ಸ್ಥಾನದಾಗ ನೋಡ್ರಿ ಇದು ದೊಡ್ಡದೈತೆ, ಸೊ ಅದು ದೊಡ್ಡದಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ 0.001 0.01 ಅಂತಂದೈತೆ. ಈಗ ಚೆಕ್ ಮಾಡಕ್ ಒಂದನೇ ಸ್ಥಾನದಲ್ಲಿ 0 ಐತೆ, ಎರಡನೇ ಸ್ಥಾನದಲ್ಲಿ ಇಲ್ಲಿ 0 ಐತೆ, ಇದು 1 ಐತೆ, ಅಂದ್ರೆ ಇದೇ ದೊಡ್ಡದು, ದೊಡ್ಡದಾಗ್ಬಿಡ್ತ. ಇಲ್ಲಿ ಮುಂದಿಂದ ಏನು ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ 0 ಇರುತ್ತೆ. ಸೊ ಅದ್ರ ಬಗ್ಗೆ ತಿಂಕ ಮಾಡಂಗಿಲ್ಲ, ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಮುಗಿದೋತು. ಈಗ ಫಾರ್ ಎಕ್ಸಾಂಪಲ್ 0.26 ಅಂತಂದೈತೆ, 0.37 ಅಂತಂದೈತೆ. ಫಸ್ಟ್ನೇ ಸ್ಥಾನದಲ್ಲಿ ನೋಡ್ರಿ, ಸರ್ ಇಲ್ಲಿ 3 ಐತ್ರಿ, ಅಂದ್ರೆ ಇದ ದೊಡ್ಡದ್ರಿ, ಮುಂದ್ ಹೋಗೋದೇ ಇಲ್ಲ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಸೊ ಈ ರೀತಿಯಾಗಿ ದೊಡ್ಡದ್ ಯಾವ್ದು ಚಿಕ್ಕದ್ ಯಾವ್ದು ಅಂತ ಹೇಳಿ ದಶಮಾಂಶ ಪದ್ಧತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಡೆಸಿಮಲ್ ಒಳಗಡೆ, ಸೊ ಇದು ಫ್ರಾಕ್ಷನ್ ಭಿನ್ನ ರಾಶಿ ರೂಪದಲ್ಲಿ ಐತೆ, ಇದನ್ನ ದಶಮಾನ ಪದ್ಧತಿ ಒಳಗಡೆ ಅಥವಾ ದಶಮಾಂಶ ಪದ್ಧತಿ ಒಳಗಡೆ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 3 × 1 / 4 ಅಂತಂದೈತೆ. ಈ ರೀತಿ ಭಿನ್ನ ರಾಶಿಗಳು ಬಂದ್ರೆ ಇವುಗಳನ್ನ ಸರಳೀಕರಣ ಮಾಡ್ಕೋಬೇಕು. ಮೊದಲು ಸರಳೀಕರಣ ಹೆಂಗ, ಸರ್ ಇವನ್ನ ಎರಡೂನು ಗುಣಿಸ್ಬೇಕ್ರಿ. ಎಷ್ಟಾಗತ್ತ? 3 4 12 ಐತ್ರಿ. ಅದಾದ ನಂತರ ಇಲ್ಲಿ ಐತಿಲಲ್ರಿ, ಇದನ್ನ ಒಂದು ಕೂಡ್ಸ್ಬೇಕ್ರಿ. ಆಮೇಲೆ ಕೆಳಗಡೆ ಏನೈತಲ್ರಿ, ಸೊ ಅದನ್ನ ಹಂಗ ಬರ್ಕೋಬೇಕ್ರಿ. ಇನ್ನೊಂದ್ಸರಿ ನೋಡ್ರಿ, ಇವೆರಡೂನು ಏನಂತಂದ ಹೇಳಿದ್ರ ಗುಣಿಸ್ಬೇಕ್ರಿ. ಅದಾದ ನಂತರ ನೆಕ್ಸ್ಟ್ ಇದನ್ನ ಏನಪ್ಪಾ ಅಂತಂದ್ರೆ ಪ್ಲಸ್ ಮಾಡ್ಕೋಬೇಕ್ರಿ. 3 4 12, 12 + 1 13 ಆಯ್ತು. ನೋಡ್ರಿ 13 / 4 ಏನಂತಂದ್ರೆ ಸರಳೀಕೃತ ಭಿನ್ನ ರಾಶಿ ರೂಪ ಅಂತಂದ ಹೇಳ್ತೀವಿ. ಇವಾಗ ಇದನ್ನ ಏನ್ ಮಾಡ್ಬೇಕು? ದಶಮಾಂಶ ಪದ್ಧತಿಯಲ್ಲಿ ಅಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕು. 13 / 4. ಇಲ್ಲಿ ಕೆಳಗಡೆ ಏನಿರುತ್ತಲ್ಲ ಅದು ಇಲ್ಲಿ ಬರುತ್ತೆ, ಇಲ್ಲಿ ಮೇಲ್ಗಡೆ ಇಲ್ಲಿ ಬರುತ್ತೆ. ನೋಡ್ರಿ 4 3 12. ಅದಾದ ನಂತರ 1 ಉಳಿತು ಇಲ್ಲಿ, ಸೊ ಮೈನಸ್ ಮಾಡ್ಕೊಂಡ್ರೆ ಇದು 0 ಆಯ್ತು. ನೆಕ್ಸ್ಟ್ ನೋಡ್ರಿ ಪಾಯಿಂಟ್ ಕೊಡ್ತೀವಿ, ಇಲ್ಲಿ ಒಂದು 0 ಬರುತ್ತೆ. 4 2 8. ಆಮೇಲೆ ನೆಕ್ಸ್ಟ್ ಏನ್ ಉಳಿತು? 2 ಬಂತು. ಪಾಯಿಂಟ್ ಆಲ್ರೆಡಿ ಕೊಟ್ಟಿವಿ, 0 ತಗೊಳ್ರಿ. 4 5 20. ಕೆಳಗಡೆ ಏನಪ್ಪಾ ಅಂತಂದ್ರೆ 0 0 ಬಂತು. ಅಂದ್ರೆ ನಮ್ ದಶಮಾಂಶ ಪದ್ಧತಿಯಲ್ಲಿ ಬರ್ಕೊಂಡಾಗ ಇದು ಎಷ್ಟಾಗತ್ತೆ ಅಂದ್ರೆ 3.25 ಅಂತಂದ ಹೇಳಾಗತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಾನು ಇಲ್ಲೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಸರ್ 2 × ಅದಾದ ನಂತರ 4 / 6 ಅಂತಂದ ಹೇಳಿ ಬರುತ್ತೆ, ಅಥವಾ 5 ಅಂತ ತಗೊಳ್ಳಿ. 4 ಸರ್ ಇದನ್ನ ಹೆಂಗ್ ಮಾಡ್ಕೊಳ್ಳೋದ್ರೆ ಸೇಮ್ ಅದೇ ತರ ಇದನ್ನ ಎರಡೂ ಗುಣಿಸ್ಬೇಕು. 2 5 10 ಆಯ್ತು. ಆಮೇಲೆ ನೆಕ್ಸ್ಟ್ ಇದನ್ನ ಪ್ಲಸ್ ಮಾಡ್ಕೋಬೇಕು. 14 / 5. ಸೊ 14 / 5 ಏನಂತಂದ ಹೇಳಿದ್ರೆ ಸರಳೀಕೃತ ಭಿನ್ನ ರಾಶಿ ಅಂತಂದ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಯಾವ ತರ ಫ್ರಾಕ್ಷನ್ ಇಂದ ಈ ತರ ಇರೋ ಗಳನ್ನ ಹೆಂಗ್ ಡೆಸಿಮಲ್ ದಶಮಾಂಶ ಪದ್ಧತಿಗೆ ತಗೊಂಡ್ಬರ್ಬೇಕಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ದ ಪ್ಲೇಸ್ ವ್ಯಾಲ್ಯೂ ಆಫ್ 5. ಇಲ್ಲಿ ನೋಡ್ರಿ, ಇಲ್ಲಿ ಏನೈತಲ್ಲ 12.654ರಲ್ಲಿ 5 ಪ್ಲೇಸ್ ಏನಂತಂದ ಹೇಳಿದ್ರೆ ವ್ಯಾಲ್ಯೂ ಏನು ಅಂತ ಕೇಳಿದಾರೆ. 5 ಪ್ಲೇಸ್ ಏನಂತಂದ ಹೇಳಿದ್ರೆ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ಎಷ್ಟಾಗತ್ತ? ಈಗ ನಾವು ಒಂದು ಅರ್ಥ ಮಾಡ್ಕೊಳ್ಳೋಣ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ ನಾರ್ಮಲ್ ಆಗಿ ಏನಂತಂದ ಹೇಳಿದ್ರೆ 100 ಅಂತಂದ ಹೇಳ್ಬೇಡ್ರಿ. 100 ಅಂತಂದ ಹೇಳಿದ್ರೆ ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ ಅಂತಂದ ಹೇಳ್ತೀವಲ್ಲ, ಅದಕ್ಕೆ 100 ಅಂತಂದ ಹೇಳ್ತೀವಿ. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ರಿ. ಈಗ 1000 ಅಂತ ಬಂತು ಅಂತಂದ ಹೇಳಿದ್ರೆ ಸರ್ ಇದು ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, ಇದು 1000 ಸ್ಥಾನ. ಇಲ್ಲಿ 2 ಅಂತ ತಗೋಣ, 2 ಐತ್ರಿ, ಅದಕ್ಕೆ 2000 ಅಂತ ಹೇಳಿ ಅಲ್ಲ. ಅದಾದ ನಂತರ ಇವಾಗ 2834 ಅಂತಂದೈತೆ. ಇದ್ರಲ್ಲಿ 3 ಸ್ಥಾನ ಯಾವುದು, 3 ಪ್ಲೇಸ್ ವ್ಯಾಲ್ಯೂ ಅಂತ ಕೇಳಿದ್ರ 3 × 10. 10ರ ಸ್ಥಾನದಾಗ ಐತ್ರಿ, 3 × 10 ಅಂತಂದಿದ್ರ 30 ಅಂತಂದ ಹೇಳ್ತೀವಿ. 3ರ ವ್ಯಾಲ್ಯೂ ಎಷ್ಟ್ ಅಂತಂದ ಹೇಳಿದ್ರ 3. ಅದ 10ರ ಪ್ಲೇಸ್ ಅಲ್ಲಿ ಐತೆ 30 ಅಂತಂದ ಹೇಳಿ. ಅದ 8ರದ ವ್ಯಾಲ್ಯೂ ಅಂತ ಕೇಳಿದ್ರೆ ಸರ್ ಇದು ಯಾವ ಪ್ಲೇಸ್ ಅಲ್ಲಿ ಐತಿ? ಬಿಡಿ 10 100 100 ಪ್ಲೇಸ್ ಅಲ್ಲಿ ಐತ್ರಿ, ಅದೇನಪ್ಪಾ ಅಂದ್ರೆ 800 ಆಗತ್ತೆ ಅಂತಂದ ಹೇಳಿ. ಅರ್ಥ ಆಯ್ತಾ? ಸೇಮ್ ಅದೇ ತರ ಈಗ 6ರ ಪ್ಲೇಸ್ ಅಂತಂದ ಹೇಳಿದ್ರೆ ಇದು 1 / 10ರ ಸ್ಥಾನದಲ್ಲಿ ಐತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ 1 / 10ರ ಸ್ಥಾನದಲ್ಲಿ ಮೊದಲನೇ ಅಂಕಿ. ಕ್ಲಿಯರ್?
ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ 6/10 ಅಂತಂದ್ ಹೇಳಿ ಅದ್ರ ವ್ಯಾಲ್ಯೂ ಆಗತ್ತ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 5ರ ಸ್ಥಾನ ಅಂತಂದ್ ಹೇಳಿದ್ರ ಇದು ಪಾಯಿಂಟ್ ಆದ ನಂತರ 5 ಬರ್ಕೊಳ್ಳೋದ. ಪಾಯಿಂಟ್ ಆದ ನಂತರ ಎಷ್ಟನೇ ಸ್ಥಾನದಲ್ಲಿ 1, 2 ಅಂದ್ರೆ 1 ಮೇಲ್ ನಂತರ ಅಂತಂದ್ ಹೇಳಿದ್ರೆ 2 0 ಬರ್ಕೊಳ್ಳೋದು. ಸೊ 5/100 ಏನಂತಂದ್ ಹೇಳಿದ್ರೆ ಅದ್ರದ್ದು ವ್ಯಾಲ್ಯೂ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಐತ್ಲಾ ಸರ್ 4ರ ವ್ಯಾಲ್ಯೂ ಎಷ್ಟ್ ಅಂತಂದ್ ಹೇಳಿದ್ರೆ ನೋಡ್ರಿ, 1 ಕೆಳಗಡೆ ಬರ್ಕೊಡ್ರಿ. ಪಾಯಿಂಟ್ ಆದ ನಂತರ 1, 2, 3ನೇ ಸ್ಥಾನದಲ್ಲಿ ಐತಿ ಅಂದ್ರೆ 3 0ಗಳನ್ನ ಬರ್ಕೊಂಡ್ರ ಅಂತಂದ್ರೆ 4/1000 ಅದ್ರದ್ದು ವ್ಯಾಲ್ಯೂ ಆಗತ್ತ. ಅರ್ಥ ಆಯ್ತಾ? ಇದನ್ನ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ದಿಟ್ಕೊಡ್ರಿ, ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಸಮ್ ಅಂತ ಕೇಳಿದ್ರೆ ಈ ತರ ಕೊಟ್ಬಿಟ್ಟು ಇದ್ರದ್ದು ವ್ಯಾಲ್ಯೂ ಅನ್ನ ಕಂಡಿಡೀರಿ ಅಂತಂದ್ ಹೇಳಿ. ಹೆಂಗ್ ಕಂಡಿಡಿತೀರಿ? ಪ್ರಾಪರ್ ಆಗಿ ಬರೆಯಕ್ ಕಲಿಬೇಕಷ್ಟ. ಇಲ್ಲಿ ನೋಡ್ರಿ ಹೆಂಗ್ ಬರೋನು, ಇಲ್ಲಿ 2.5 ಅಂತಂದೈತೆ, 2.5 ಅಂತಂದ್ ಹೇಳಿ ಬರ್ಕೊನಿ. ಇದು 0.25 ಅಂತಂದೈತೆ. ಬಿಂದುವನ್ನ ಕರೆಕ್ಟ್ ಆಗಿ ಒಂದೇ ಗೆರೆಯಲ್ಲಿ ಇಟ್ಕೋಬೇಕು ಅದನ್ನ. ಕರೆಕ್ಟಾ? 0.25 ಅಂತಂದ್ ಹೇಳಿ. ಆಮೇಲೆ 0.025 ಅಂತಂದೈತೆ. 0 ಪಾಯಿಂಟ್ ಇಲ್ಲೇ ಬರಬೇಕು, 0 ಇಲ್ಲಿ ಬರಬೇಕು, 2 ಇಲ್ಲಿ ಬರಬೇಕು, 5 ಇಲ್ಲಿ ಬರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನಿರತ್ತ? ಬೇರೆ ಇದು ತಗೊಂತೀನಿ ನೋಡ್ರಿ, ಏನು ಇಲ್ಲ ಅಂದ್ರೆ 0 ಇರ್ತಾವ, ಇಲ್ಲಿ 0 ಇರುತ್ತೆ. ಏನು ಫರಕ್ ಬೀಳಂಗಿಲ್ಲ, ಮುಂದೆ 0 ಬರದ್ರೆ ಹಿಂದ್ ಬರಂಗಿಲ್ಲ ಅಷ್ಟ. ಈಗ ನೋಡ್ರಿ, ಸೊ ಕೂಡ್ಸ್ರಿ ಎಲ್ಲ, ಇಲ್ಲಿ 5 ಅಂತ ಬಂತು, ಇದನ್ನ ಕೂಡ್ಸ್ರಿ 7 ಅಂತ ಬಂತು, ಇದನ್ನ ಕೂಡ್ಸ್ರಿ 7 ಅಂತ ಬಂತು. ಅದಾದ ನಂತರ ಪಾಯಿಂಟ್ ಇದ್ದಲ್ಲಿ ಪಾಯಿಂಟ್ ಬರ್ಕೋಬೇಕು. ಆಮೇಲೆ 2 0 0 ಅಂತಂದ್ ಹೇಳಿದ್ರೆ ಕೂಡ್ಸ್ರಿ 2.775 ಅಂದ್ರೆ ನಮ್ ಆನ್ಸರ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವ್ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಪಾಯಿಂಟ್ ಗಳನ್ನ ಒಂದೇ ಕಡೆ ಬರಿಬೇಕಷ್ಟ. ನೆಕ್ಸ್ಟ್ ನೋಡ್ರಿ, ಸರ್ ಇವಾಗ 5.00 ಅಂತಂದೈತ್ರಿ. 5.003 ಮೈನಸ್ ಮಾಡಿದಾರೆ. ಇಲ್ಲಿ ಪಾಯಿಂಟ್ ಎಲ್ಲ ಐತ್ಲಾ, ಪಾಯಿಂಟ್ ಅಲ್ಲೇ ಬರ್ಬೇಕು, ಇಲ್ಲಿ 2 ಬರ್ಬೇಕು. ಆಮೇಲೆ 08 ಅಂತಂದ್ ಹೇಳಿ. ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನಿರುತ್ತ? ನಾನ್ ಬೇರೆ ಪೆನ್ ಯೂಸ್ ಮಾಡ್ತೀನಿ ನೋಡ್ರಿ, ಇಲ್ಲಿ 0 ಬರೀತೀನಿ. ಏನು ಇಲ್ಲ ಅಂದ್ರೆ ಅಲ್ಲಿ 0 ಇರುತ್ತೆ. ಮೈನಸ್ ಮಾಡ್ರಿ. ಸೊ 3ರಾಗ 0 ಕಳೆದ್ರೆ ಎಷ್ಟ? 3 ಬಂತು. ಅದಾದ ನಂತರ 8ರಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. 0ದಾಗ 8 ಕಡೆಯಾಕ್ ಬರಂಗಿಲ್ಲ. ಸೊ 10ರಾಗ 8 ಕಳೆದ್ರೆ 2 ಅಂತ ಬಂತು. ಎಸ್, ಅದಾದ ನಂತರ 1 ಕೈಲಾ ಬರುತ್ತೆ. ಆಮೇಲೆ 10ರಾಗ 1 ಕಳೆದ್ರೆ 0ದಾಗ 1 ಕಡೆಯಾಕ್ ಬರಂಗಿಲ್ಲ. ಸೊ 10ರಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟ್ ಕಳಿಬೇಕು? 1 ಕಳಿಬೇಕು ಅಂದ್ರೆ 9 ಅಂತ ಬಂತು. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ಏನೈತಲ್ಲ ಇದು, ಈ ಪಾಯಿಂಟ್ ಹಂಗ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಏನೈತಲ್ಲ ಇಲ್ಲಿ 10ರಾಗ ಅಂತ ತಗೊಂಡಲ್ಲ, 1 ಕೈಲಾ ತಗೊಂಡಿರ್ತವಲ್ಲ, ಇದು ಮುಂದ್ ಕ್ಯಾರಿ ಆಗತ್ತೆ. 5ರಾಗ 3 ಕಳೆದ್ರೆ ಎಷ್ಟಾಯ್ತು? 2 ಆಯ್ತು. 2.923 ಏನಂದ್ರ ನಮ್ದು ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ನಾವು ಸಣ್ಣ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಕೋಬೇಕು. ಇಂಥ ಕ್ವಶನ್ಸ್ ಗಳು ಒಂದೊಂದ್ಸರಿ ಬರ್ತಾವ, ಟ್ರೈ ಮಾಡಿ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತ. ಈಗ ನೋಡ್ರಿ 0.4 0.4 0.4 ಇದನ್ನ ನಾವು ಹೆಂಗ್ ಮಾಡ್ಕೋಬೇಕ್ರಿ? ಈಗ ನಾನು ಒಂದೊಂದ್ಸರಿ ಒಂದೊಂದಾಗಿ ಹೇಳ್ತೀನಿ ನೋಡ್ರಿ. 0.4 ಅಂತಂದೈತೆ, ಮೊದಲು ಇವ್ನೆರಡು ಇಂಟು ಮಾಡ್ಕೊಳ್ಳೋಣ, ಈಸಿಯಾಗಿ ಹೇಳ್ತೀನಿ ನಾನು. ಈ ಪಾಯಿಂಟ್ ಎಲ್ಲ ಬಿಟ್ಟಾಕ್ಬಿಟ್ರಿ, ಇಂಟು ಮಾಡುವಾಗ ಪಾಯಿಂಟ್ ನೆಲ್ಲ ತಲೆಯಿಂದ ತೆಗೆದ್ಬಿಡ್ರಿ. 4ರಿಂದ ಏನ್ ಮಾಡ್ರಿ, 4 4 16. ಆಮೇಲೆ 4ರಿಂದ 0 ಮಾಡ್ರಿ, 4 0 0. ಸೊ 1 ಅಂತಂದ್ ಹೇಳಿ ಅಷ್ಟ ಬಂತು. ಕ್ಲಿಯರ್? ಸೊ ಇವಾಗ ಏನಂತಂದ್ ಹೇಳಿದ್ರೆ ಪಾಯಿಂಟ್ ಆದ ನಂತರ ಎಷ್ಟ್ ನಂಬರ್ ಅದಾವ ನೋಡ್ರಿ, 1 ಐತಿ. ಇಲ್ಲಿ ಪಾಯಿಂಟ್ ಆದ ನಂತರ 1 ಐತಿ ಅಂದ್ರೆ 2 ಅದಾವ. ಪಾಯಿಂಟ್ ಆದ ನಂತರ ಎಷ್ಟ್ ಸಂಖ್ಯೆಗಳಿದಾವ ಅಂದ್ರೆ, ಈ ಪಾಯಿಂಟ್ ಆದ ನಂತರ 1 ಸಂಖ್ಯೆ, ಈ ಪಾಯಿಂಟ್ ಆದ ನಂತರ 1 ಸಂಖ್ಯೆ ಅಂತಂದ್ ಹೇಳಿದ್ರ ಇಲ್ಲಿ ಪಾಯಿಂಟ್ ಆದ ನಂತರ 2 ಸಂಖ್ಯೆ. ಅಂದ್ರ ನಾವೇನ್ ಬರ್ಕೋಬೇಕು? ನಮಗ್ ಪಾಯಿಂಟ್ ಆದ ನಂತರ 2 ಸಂಖ್ಯೆ ಬರ್ಬೇಕು. ಇಲ್ಲಿ 1 ಸಂಖ್ಯೆ ಐತಿ, 2 ಸಂಖ್ಯೆ ಐತಿ ಅಂದ್ರೆ ಇಲ್ಲಿ ಪಾಯಿಂಟ್ ಕೊಡ್ಬೇಕು. ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳು ಬಂದ್ವು. ಅರ್ಥ ಆಯ್ತಾ? ಇಲ್ಲಿ ಪಾಯಿಂಟ್ ಆದ ನಂತರ 1 ಸಂಖ್ಯೆ, ಇಲ್ಲಿ ಆದ ನಂತರ 1 ಅಂದ್ರೆ 2 ಸಂಖ್ಯೆಗಳಿದಾವ. ಸೊ ಅದಕ್ಕೋಸ್ಕರ ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳು ಬಂದ್ವಿ. ಏನು ಇಲ್ಲ ಅಂದ್ರೆ ಈ ಕಡೆ 0 ಇರುತ್ತೆ. ಇವನ್ 2 ಇಂಟು ಮಾಡಿದಾಗ ಇನ್ನೇನ್ ಮಾಡ್ಬೇಕು? 0.16 ಅಂತಂದೈತಿ. ಆಮೇಲೆ ಇಂಟು 0.4 ಮಾಡ್ಬೇಕು. ಇವಾಗ ಏನ್ ಮಾಡೋನು? ಸೊ ಎಲ್ಲಾ ಪಾಯಿಂಟ್ ಗಳನ್ನ ಬಿಟ್ಬಿಡ್ರಿ, ಮೊದಲು ಇಂಟು ಮಾಡ್ರಿ. 4ರಿಂದ ಇಂಟು ಮಾಡ್ರಿ. 4 6 24. ಓಕೆ, 4 1 4 ಪ್ಲಸ್ 2 6 ಆಯ್ತು. ಆಮೇಲೆ 4 0 0. ಕ್ಲಿಯರ್? ಅದಾದ ನಂತರ 0ದಿಂದ ಮಾಡಿದಾಗ ನೋಡ್ರಿ 1 ಪ್ಲಸ್ ಕೊಡ್ರಿ. 0ದಿಂದ ಮಾಡ್ರಿ 0 0 0ನ ಬರುತ್ತ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 4 ಬರೀರಿ, ಇಲ್ಲಿ 6 ಬರೀರಿ, ಇಲ್ಲಿ 0 ಬರೀರಿ, ಆಮೇಲೆ ಇಲ್ಲಿ 0 ಬರುತ್ತ. ಈಗ ನೋಡ್ರಿ ಪಾಯಿಂಟ್ ಆದ ನಂತರ ಎಷ್ಟ್ ಸಂಖ್ಯೆ ಅದಾವ? 1 ಸಂಖ್ಯೆ, 2 ಸಂಖ್ಯೆ. ಇಲ್ಲಿ ಪಾಯಿಂಟ್ ಆದ ನಂತರ ಎಷ್ಟ್ ಸಂಖ್ಯೆ ಅದಾವು? ಇಲ್ಲಿ 1 ಸಂಖ್ಯೆ. ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 3 ಸಂಖ್ಯೆಗಳಾದವು. 1 2 3 ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬರ್ಬೇಕು. 0.064 ಅಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ಏನಂದ್ರೆ ಕ್ಯಾಲ್ಕುಲೇಷನ್ ನ ಮಾಡ್ಬೇಕು, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಅದಾದ ನಂತರ 1.21 ಅಂತಂದೈತೆ, ಇದನ್ನ ಡಿವೈಡೆಡ್ ಬೈ ಮಾಡ್ಬೇಕು. 1.1 ಅಂತಂದ ಹೇಳಿ ಈ ತರ ಡಿವೈಡೆಡ್ ಬೈ ಮಾಡ್ಬೇಕು. ಹೆಂಗ್ ಮಾಡೋದು ಇದನ್ನ? ಸರಿ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ, ಸರ್ ಇವಾಗ ಪಾಯಿಂಟ್ ಆದ ನಂತರ ಏನಂತಂದ್ ಹೇಳಿದ್ರೆ 2 ಸಂಖ್ಯೆ ಅದಾವಲ್ರಿ.
ಸೊ ಪಾಯಿಂಟ್ ಆದ ನಂತರ ಎರಡು ಸಂಖ್ಯೆ ಅದಾವ. ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ ರೀ, ಸೊ ಎರಡು ಸಂಖ್ಯೆ ಅದಾವ ಅಂತಂದ ಹೇಳಿದ್ರೆ ಒಂದ್ರ ಮುಂದೆ ಎರಡು ಬರ್ದ್ಬಿಟ್ಟು ಏನಂತಂದ ಹೇಳಿದ್ರೆ ಇಂಟು ಮಾಡ್ಕೊಂಡು ಈ ಮೇಲ್ಗಡೆ ಏನ್ ಮಾಡಿರ್ತಿ ಕೆಳಗಡೆ ಅದನ್ನ ಮಾಡ್ಬೇಕು ಸೇಮ್. ಅಂದ್ರೆ ನಮ್ಗೆ ಏನ್ ಬರುತ್ತೆ 1.1 ಇಂಟು 100 ಅಂತಂದ ಹೇಳಿದ್ರೆ 121 ಅಂತ ಬಂತು. ಆಮೇಲೆ 1.1 ಇಂಟು 100 ಅಂತಂದ ಹೇಳಿದ್ರೆ 110 ಅಂತಂದ ಹೇಳಿ ಬಂತು. ಕ್ಲಿಯರ್ ಇವನ್ ಎರಡು ಇದು ಮಾಡಿದಾಗ. ಸೊ ಇವಾಗ ನೀವೇನ್ ಮಾಡ್ಬೇಕಂತಂದ ಹೇಳಿದ್ರೆ 110 ಡಿವೈಡೆಡ್ ಬೈ 121 ಮಾಡಿದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 1.1 ಅಂತಂದ ಹೇಳಿ ಬರುತ್ತೆ. ಡಿವೈಡ್ ಮಾಡ್ಬೇಕು 121 ಡಿವೈಡೆಡ್ ಬೈ 110 ಅಂತಂದ ಹೇಳಿ. ಸೊ 110 101 ಇದು 110 ಒಂದ್ಲೆ 110 ಆಯ್ತು. ಆಮೇಲೆ ಒಂದ್ ಬಂತು, ಎರಡರ ಒಂದ್ ಹೋದ್ರೆ ಎಷ್ಟು ಬರುತ್ತ ಒಂದ್ ಬರುತ್ತ. ಆಮೇಲೆ ಪಾಯಿಂಟ್ ಕೊಡ್ರಿ, ಜೀರೋ ತಗೊಳ್ರಿ, ಮತ್ 110 ಒಂದ್ಲೆ 110 ಆಗತ್ತ, 0 ಬರುತ್ತೆ. ಅಂದ್ರೆ 1.1 ಏನಂದ್ರ ನಮ್ದು ಆನ್ಸರ್ ಬಂತು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಕ್ವಶನ್ ಐತೆ ಸರ್. ಇಲ್ಲಿ ನೋಡ್ರಿ 0.002 ಅಂತಂದೈತಿ, ಆಮೇಲೆ 0.5 ಅಂತಂದೈತೆ. ಇದನ್ನ ನಾವು ಇಂಟು ಮಾಡ್ಕೋಬೇಕು ಇವಾಗ. ಫಸ್ಟ್ ನಮ್ದು ರೂಲ್ಸ್ ಏನ ಸರ್, ಏನ್ ಮಾಡ್ಬೇಕ್ರಿ, ಎಲ್ಲಾ ಬಿಂದುಗಳನ್ನ ಬಿಟ್ಬಿಟ್ಟು ಮೊದಲೇನು 5ರಿಂದ ಗುಣಿಸ್ರಿ. 5 ಎರಡ್ಲೆ 10 ಆಯ್ತು. ನೆಕ್ಸ್ಟ್ 5 ಜೀರೋಲೆ 0 1, ಸೊ ಇಲ್ಲಿ 1 ಅಂತ ಬಂತು. ನೆಕ್ಸ್ಟ್ ನೋಡ್ರಿ 5 ಜೀರೋಲೆ 0, ನೆಕ್ಸ್ಟ್ ನೋಡ್ರಿ 5 ಜೀರೋಲೆ 0. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಜೀರೋದಿಂದ. ಈಗ ಫಾರ್ ಎಕ್ಸಾಂಪಲ್ 0 ಬದಲ 2 ಇತ್ತು ಅಂತಂದ ಹೇಳಿದ್ರೆ ಅವಾಗ 2ರಿಂದ ಇಂಟು ಮಾಡ್ಬೇಕು. ಈಗ ನಮ್ದೇನಂದ್ರೆ 0 ಐತಿ, 0ದಿಂದ ಮಾಡ್ತಾನೆ. ಬಟ್ ಅದ್ರ ಒಂದ್ ಸಂಖ್ಯೆ ಆಲ್ರೆಡಿ ನಾನು ಇವಾಗ ಇಂಟು ಮಾಡಿದನಲ್ಲ, ಅದಕ್ಕೆ ಪ್ಲಸ್ ಕೊಟ್ಟಿನಿ. ಎರಡನೇ ಸಂಖ್ಯೆಯಿಂದ ಮಾಡ್ತೀನಿ, ಇಲ್ಲಿಂದ ಬರಿಬೇಕು ನಾ. 0 ಎರಡ್ಲೆ 0 0, 0ಲೆ 0 0, 0 0, ಆಮೇಲೆ 0ಲೆ 0 0. ಸೊ ಈ ತರ ಬಂತು, ಕೂಡ್ಸ್ರಿ. 0 ಬಂತು, 1 ಬಂತು, ಇಲ್ಲಿ 0, ಇಲ್ಲಿ 0, ಇಲ್ಲಿ 0. ಕ್ಲಿಯರ್. ಇವಾಗ ಏನಂತಂದ್ರೆ ಪಾಯಿಂಟ್ ಆದ ನಂತರ ಎಷ್ಟ್ ಸಂಖ್ಯೆ ಅದಾವ, ಒಂದ್ ಸಂಖ್ಯೆ ಐತಿ, ಎರಡ್ ಸಂಖ್ಯೆ ಐತಿ, 3 ಐತಿ, ಆಮೇಲೆ ಇಲ್ಲೊಂದ್ ಐತಲ್ಲ 4. ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಪಾಯಿಂಟ್ ಆದ ನಂತರ ಎರಡು ಕಡೆ ಚೆಕ್ ಮಾಡ್ಕೋಬೇಕು. 4 ಸಂಖ್ಯೆ ಅದಾವ, ಒಂದ್ ಸಂಖ್ಯೆ, ಎರಡು ಸಂಖ್ಯೆ, 3 ಸಂಖ್ಯೆ, 4. ಅಂದ್ರೆ ಪಾಯಿಂಟ್ ಆದ ನಂತರ 4 ಸಂಖ್ಯೆಗಳು ಬರಬೇಕು. ಕರೆಕ್ಟ್ ಆಗಿ ಬಂದವ, ನಮ್ದು ಆನ್ಸರ್ ಎಷ್ಟು ಬರುತ್ತೆ 0.0010 ಅಂತ ಹೇಳಿ. ಕ್ಲಿಯರ್. ಎಲ್ಲೈತಿ ನೋಡ್ರಿ 0.0010 ಅಥವಾ 0.001 ಎರಡು ಒಂದೇ. ಇಲ್ಲಿ ಮುಂದ್ 0 ಬರೋದು ಒಂದ, ಬರ್ಲಿಲ್ಲ ಅಂದ್ರೂ ಒಂದ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಕ್ಯಾಲ್ಕುಲೇಷನ್ ನ ಮಾಡ್ಕೋಬೇಕಾಗತ್ತ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಟೈಪ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಇವಾಗ ಎಲ್ರಿ ನಿಮಗ್ ಸಾಕಾಗಿತ್ತು ಅಂತಂದ ಹೇಳಿದ್ರೆ ಸ್ಟಾಪ್ ಮಾಡ್ರಿ ವಿಡಿಯೋ, ಒಂದ್ ಸ್ವಲ್ಪ ರೆಸ್ಟ್ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡಕ್ ಸ್ಟಾರ್ಟ್ ಮಾಡ್ರಿ. ಈ ಭಿನ್ನ ರಾಶಿಗಳ ಸಂಕಲನ ಹೆಂಗ್ ಮಾಡ್ಕೊಂತಾರೋ, ಹೆಂಗ್ ಬಂದ್ರ ಕೂಡ್ಸೋದ್ ಹೆಂಗ ಭಿನ್ನ ರಾಶಿಗಳನ್ನ ಅಂತಂದೇಳಿ. ಹೆಂಗೈತಿ ಸರ್, 2 ಡಿವೈಡೆಡ್ ಬೈ 3 ಐತ್ರಿ, 1 ಡಿವೈಡೆಡ್ ಬೈ 6 ಐತೆ. ಇದನ್ನ ನಾವು ಕೂಡ್ಸ್ಬೇಕಂತಂದ ಹೇಳಿದ್ರೆ ಇವೆರಡು ಸೇಮ್ ಇರ್ಬೇಕು. ಕೆಳಗಡೆ ಇರೋದೇನಂತಂದ್ರೆ ಸೇಮ್ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ 1 ಡಿವೈಡೆಡ್ ಬೈ 2 ಪ್ಲಸ್ 3 ಡಿವೈಡೆಡ್ ಬೈ 2 ಅಂತ ಅನ್ಕೊಡ್ರಿ. ಇಲ್ಲಿ ನೋಡ್ರಿ ಕೆಳಗಡೆ ಏನಪ್ಪಾ ಅಂತಂದ್ರೆ ನಾವು ಛೇದ ಅಂತ ಹೇಳ್ತೀವಿ ಇದನ್ನ. ಸೊ ಇವೆರಡು ಸೇಮ್ ಅದಾವ್ರಿ. ಅವಾಗ ಏನ್ ಮಾಡ್ಕೋಬೇಕು, 2 ಅಂತಂದ ಹೇಳಿ ಬರ್ಕೋಬೇಕು. ಕಾಮನ್ ಆಗಿ ಎರಡು ಕಡೆ 2 ಇದೆ, ಸೊ 2 ಅಂತ ಬರ್ಕೊಂಡೆ. ಅದಾದ ನಂತರ ಇದು 1 ಪ್ಲಸ್ 3 ಈ ತರ ಬರ್ಕೊಂಡೆ ಏನಪ್ಪಾ ಅಂತಂದ ಹೇಳಿದ್ರೆ 4 ಆಗತ್ತೆ, ಡಿವೈಡೆಡ್ ಬೈ 2. ಇದು ನಮ್ ಭಿನ್ನ ರಾಶಿಗಳ ಸಂಕಲನ ಆಯ್ತು. ಸೇಮ್ ಅದೇ ತರ ಇಲ್ಲಿ ವ್ಯವಕಲನ ಐತೆ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಮೈನಸ್ ಹಾಕೋದಷ್ಟ. ಬಟ್ ಆದ್ರೆ ಇಲ್ಲಿ ಏನೈತ್ರಿ ಸರ್, ಇಲ್ಲಿ ಏನಂತಂದ್ರೆ ಇಲ್ಲಿ 3 ಐತ್ರಿ, ಇಲ್ಲಿ 6 ಐತ್ರಿ. ಹಿಂಗಿದ್ದಾಗ ಏನ್ ಮಾಡ್ಕೋಬೇಕಂದ್ರ ನಾವ್ ಏನ್ ತಕ್ಕೋಬೇಕು, ಲಸ ತಕ್ಕೋಬೇಕು. ಯಾವ್ದ್ರದ್ದು, ಛೇದಗಳದ್ದು 3 ಮತ್ತು 6. ಎಷ್ಟ್ ಬರುತ್ತ 3 ಮತ್ತು 6? ನೋಡ್ರಿ 3ರಿಂದ ಹೋಗುತ್ತೆ ನೋಡ್ರಿ, 3 ಒಂದ್ಲೆ 3 ಎರಡ್ಲೆ, ಸೊ 3 ಒಂದ್ಲೆ 3, 3 ಎರಡ್ಲೆ 6. ನಮ್ದು ಲಸ ಎಷ್ಟ್ ಬಂತಂತಂದ ಹೇಳಿದ್ರೆ 6 ಬಂತು. ಇಲ್ಲಿ ನೋಡ್ರಿ ಇಲ್ಲಿ 3 ಐತಿ, ಇಲ್ಲಿ 6 ಐತಿ. ಸೊ ಇದು 6 ಆಗ್ಬೇಕಂತಂದ ಹೇಳಿದ್ರೆ ಏನ್ ಮಾಡ್ತೀವಿ, ಒಂದ್ ನಿಮಿಷ. ಇಲ್ಲಿ ನೋಡ್ರಿ 3 ಐತಿ, ಇಲ್ಲಿ 6 ಐತಿ. ಸೊ ಇಲ್ಲಿ ಇದು 6 ಆಗ್ಬೇಕು ಅಂದ್ರೆ ಏನ್ ಮಾಡ್ಕೊಂತೀವಿ, ಇಲ್ಲಿ ಕೆಳಗಡೆ ಇಂಟು 2 ಮಾಡ್ಕೊಂತೀವಿ. ಸೇಮ್ ಅದೇ ತರ ಕೆಳಗಡೆ ಇಂಟು 2 ಮಾಡ್ರಿ ಅಂತಂದ ಹೇಳಿದ್ರೆ ಮೇಲ್ಗಡೆ ಇಂಟು 2 ನ ಮಾಡ್ಬೇಕು. ಸೊ ಅವಾಗ ಏನಾಗತ್ ನೋಡ್ರಿ, 3 ಎರಡ್ಲೆ 6 ಆಯ್ತು, ಓಕೆ. 2 ಎರಡ್ಲೆ 4 ಆಯ್ತು, 4 ಬರ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ 6 ಐತಿ, ಇಲ್ಲಿ ಏನು ಚೇಂಜಸ್ ಮಾಡೋದು ಬೇಡ. ಇಂಟು 1 ಮಾಡ್ಕೊಂಡ್ ನಡೀತಿ, ಇಲ್ಲಾಂದ್ರೆ ಏನು ಚೇಂಜಸ್ ಮಾಡ್ಕೊಳ್ಳೋದು ಬೇಡ. ಸೊ 6 ಆಲ್ರೆಡಿ ಐತಿ, ಅಂದ್ರೆ ಇಲ್ಲಿ 1 ಅಂತಂದ ಹೇಳಿ ಬರ್ಕೋಬೇಕು. ಕೂಡ್ಸ್ರಿ. ಸೊ 5 ಡಿವೈಡೆಡ್ ಬೈ 6 ಏನಂದ್ರ ನಮ್ದು ಇಲ್ಲಿ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ನ ಮಾಡ್ಕೋಬೇಕಾಗತ್ತ. ಸೇಮ್ ಅದೇ ತರ ಇನ್ನೊಂದ್ ಐತ್ ನೋಡ್ರಿ, ಇಲ್ಲಿ 3 ಡಿವೈಡೆಡ್ ಬೈ 4, ಸೊ ಫ್ರಮ್ 7 ಬೈ 8 ಅಂತಂದೈತೆ. ಈ ತರ ಕೊಟ್ಟಿದ್ದಾನೆ. ಕೆಲವೊಂದ್ಸರಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇಕ್ವೇಶನ್ಸ್ ಗಳನ್ನ ಕೊಡ್ತಾರೆ. ಈಗ ನಾನು ಇದನ್ನ ಇಕ್ವೇಶನ್ ನ ಬರೀತೀನಿ ನೋಡ್ರಿ. 7 ಡಿವೈಡೆಡ್ ಬೈ 8 ಐತಲ್ಲ, ಅದ್ರೊಳಗೆ ಏನಂತಂದ್ರೆ 3 ಡಿವೈಡೆಡ್ ಬೈ 4 ನ ಕಳಿಬೇಕು. 7 ಡಿವೈಡೆಡ್ ಬೈ 8 ಮೈನಸ್ 3 ಡಿವೈಡೆಡ್ ಬೈ 4 ಅಂತಂದ ಹೇಳಿ ಈ ತರ ಇದನ್ನ ಇವಾಗ ನಾವು ಕಳಿಬೇಕು. ನೋಡ್ರಿ ಸರ್, ಕೆಳಗಡೆ ನಾವು ಇದನ್ನ ಚೆಕ್ ಮಾಡಿದಾಗ ನಮ್ಗೆ ಏನಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿದಾವ. ಹಂಗಾದ್ರೆ ನಾವ್ ಏನ್ ತಗೋಬೇಕು, ಲಸ ತಗೋಬೇಕು. 8 ಮತ್ತು 4ರ ಲಸ ತಗೊಳ್ಬೇಕು. ಲಸ ತಗೊಂಡ್ರಿ ಎಷ್ಟು ಬರುತ್ತೆ ನೋಡ್ರಿ, 8 ಮತ್ತು 4ರದ್ದು 2ರಿಂದ
ಎರಡ್ ನಾಲ್ಕಲೆ 8, ಎರಡ್ ಎರಡ್ಲೆ 4, ಮತ್ತ ಎರಡರಿಂದ ಎರಡ್ ಎರಡ್ಲೆ 4, ಎರಡ್ ಒಂದ್ಲೆ 2, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಎರಡ್ ಎರಡ್ಲೆ 4, 4 ಎರಡ್ಲೆ 8. ನಮ್ದು ಲಸ ತಕೊಂಡ್ರೆ ಎಷ್ಟು ಬಂತಪ್ಪ ಅಂತಂದ್ರೆ 8 ಅಂತಂದ್ ಹೇಳಿ ಬಂತು. ಇವಾಗ ನಾವು ಚೆಕ್ ಮಾಡ್ಕೋಬೇಕು. ನೋಡ್ರಿ ಸರ್, ಇಲ್ಲಿ 8 ಐತ್ರಿ, ಇಲ್ಲೂ 8 ಐತಿ, ಏನು ಚೇಂಜ್ ಆಗೋದ್ ಬೇಡ. ಇಲ್ಲಿ 7 ಅಂತ ಮಾಡ್ಕೋಬೇಕು, ಮೈನಸ್ ಬರ್ಕೋಬೇಕು, ಸಬ್ಟ್ರಾಕ್ಷನ್ ಐತೆ. ಅದಾದ ನಂತರ ಇಲ್ಲಿ ನೋಡ್ರಿ, ಇದನ್ನ ಚೆಕ್ ಮಾಡಿದಾಗ ಇಲ್ಲಿ 4 ಐತ್ರಿ, ಬಟ್ ಇಲ್ಲಿ 8 ಐತ್ರಿ. ಇದು 8 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? 4ಕ್ಕೆ 2ರಿಂದ ಗುಣಿಸ್ಬೇಕು. ಸೇಮ್ ಅದೇ ತರ ಮೇಲ್ಗಡೆನು 2ರಿಂದ ಗುಣಿಸ್ಬೇಕು. ಇದು 4 ಎರಡ್ಲೆ 8 ಆಯ್ತು. ಆಮೇಲೆ ಇದ್ ನೋಡ್ರಿ, 3 ಎರಡ್ಲೆ 6 ಆಯ್ತು. ಇಲ್ಲಿ ಬರ್ಕೋಬೇಕು. 7 - 6 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. 1 / 8 ಏನಂದ್ರ ನಮ್ದು ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ, ಡಿಫ್ರೆಂಟ್ ಇದ್ದಾಗ ಲಸ ತಕೊಂಡು. ಆಮೇಲೆ ನೆಕ್ಸ್ಟ್ ನೋಡ್ರಿ ಸರ್, ಇವಾಗ 5 / 9 ಐತ್ರಿ, ಆಮೇಲೆ ಇಂಟು ಮಾಡ್ಬೇಕ್ರಿ ಇವಾಗ. ಸೊ 18 / 25 ಅಂತಂದಿದೆ. ಇದನ್ನ ಹೆಂಗ್ ಮಾಡೋದ್ರಿ? ಸಿಂಪಲ್, ಡೈರೆಕ್ಟ್ ಆಗಿ ಡಿವೈಡೆಡ್ ಬೈ ಮಾಡ್ಕೊಳ್ಳೋದು. ಸೊ 9 ಒಂದ್ಲೆ 9 ಎರಡ್ಲೆ, ಇದ್ ನೋಡ್ರಿ 5 ಒಂದ್ಲೆ 5 ಐದ್ಲೆ, ಏನ್ ಉಳಿತೀನಿ? ಮೇಲ್ಗಡೆ 2 ಉಳಿತ್ರಿ, 2 ಒಂದ್ಲೆ 2, ಕೆಳಗಡೆ ಎಷ್ಟು ಉಳಿತ್ರಿ? 5 ಒಂದ್ಲೆ 5. 2 / 5 ಏನಂದ್ರ ನಮ್ದು ಆನ್ಸರ್ ಆಗತ್ತ. ಸೇಮ್ ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತ ಸರ್, ಡಿವೈಡೆಡ್ ಬೈ ಹೆಂಗ್ ಮಾಡ್ಕೋದ್ರಿ? 3 / 4 ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ, ಸಿಂಪಲ್ ಆಗಿ 9 / 16 ಅಂತಂದೈತೆ. ಈ ರೀತಿಯಾಗಿ ಐತಲ್ಲ, ಇದನ್ನ ಹೆಂಗ್ ಮಾಡ್ಕೊಳ್ಳೋದ್ರಿ? ಈಗ ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತೇನೆ ಹೆಂಗಪ್ಪಾ ಅಂತಂದ್ರೆ, 3 / 4 ಅಂತ ಬರ್ಕೊಡ್ರಿ. ಈಗ ಇದನ್ನ ನಾವು ಡಿವೈಡೆಡ್ ಬೈ ಐತಲ್ಲ, ಇದನ್ನ ಇಂಟು ಬರ್ಕೊಂಡ ಇದನ್ನ ಉಲ್ಟಾ ಬರ್ಕೋತೀನಿ ನಾನು. ಉಲ್ಟಾ ಬರ್ಕೊಳ್ಳೋದಷ್ಟ. ಇಂಟು ಮಾಡ್ಕೊಳಕ್ ಬೇಕಂತಂದ್ರೆ ಇಲ್ಲಿ ಏನೈತಲ್ಲ, ಇದನ್ನ ಉಲ್ಟಾ ಬರ್ಕೋದು. ಹೆಂಗ? 16 / 9 ಅಂತ ಹೇಳಿ ಬರ್ಕೊಂಡೆ. ಇಷ್ಟ ಮಾಡ್ಕೋಬೇಕು, ಈಸಿಯಾಗಿ ಮಾಡ್ಕೋಬೇಕಂತಂದ್ರೆ 3 / 4 ಹಂಗ ಮಾಡ್ಕೋಬೇಕು. ಈ ಡಿವೈಡೆಡ್ ಬೈ ತೆಗೆದ್ ನಾ ಇಂಟು ಮಾಡ್ತಾನೆ ಅಂತಂದ್ ಹೇಳಿದ್ರೆ, ಇದನ್ನ ಇಲ್ಲಿ ಏನೈತಲ್ಲ, ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಇಲ್ಲಿ ಉಲ್ಟಾ ಬರ್ಕೋಬೇಕು. ಉಲ್ಟಾ ಬರ್ಕೊಂಡಿಲ್ಲ, 16 / 9 ಅಂತಂದ್ ಹೇಳಿ. ಸೊ ಇವಾಗ ಏನ್ ಮಾಡ್ರಿ, 3 ಒಂದ್ಲೆ 3 ಮೂರ್ಲೆ, 4 ಒಂದ್ಲೆ 4 ನಾಲ್ಕಲೆ, ಏನ್ ಉಳಿತು? 4 / 3 ಅಂತಂದ್ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ನಾವು ಡಿವೈಡ್ ಮಾಡೋದು. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಎಸ್, ಇನ್ನೊಂದ್ ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸರ್ 4 / 3 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಕರೆಕ್ಟ್ ಐತ್ರಿ. ಬಟ್ ಆದ್ರೆ ಇದಕ್ಕಿಂತ ಇನ್ನೊಂದು ಆನ್ಸರ್ ಬರುತ್ತ, ಅದು 100% ಅಕ್ಯುರೇಸಿ ಕರೆಕ್ಟ್ ಅದು. ಈಗ ನೋಡ್ರಿ, 4 / 3 ಐತಲ್ಲ, ಇದನ್ನ ಡಿವೈಡ್ ಮಾಡ್ಕೋಬೇಕು. 3 ಒಂದ್ಲೆ 3 ಅಂತಂದ್ ಹೇಳಿ ಎಷ್ಟು ಬರುತ್ತಾ? 1 ಅಂತಂದ್ ಹೇಳಿ ಬಂತು. ಇಲ್ಲೇನ್ ಬಂದಿರುತ್ತಲ್ಲ, ಇದನ್ನ ಮುಂದೆ ಬರ್ಕೊಳ್ಬೇಕು. ಇಲ್ಲೇನ್ ಬಂದಿರುತ್ತಲ್ಲ, ಇದನ್ನ ಮ್ಯಾಲ ಬರ್ಕೋಬೇಕು. ಡಿವೈಡೆಡ್ ಬೈ ಇದೇನಿರುತ್ತಲ್ಲ, ಇದನ್ನ ಕೆಳಗಡೆ ಬರಬೇಕು. 1 × 1 / 3 ಅನ್ನೋದೇನಂದ್ರ ಇದು 100% ಕರೆಕ್ಟ್ ಆಗಿರೋ ಆನ್ಸರ್ ಇದೆ. ಇದು 100% ಕರೆಕ್ಟ್. ಬಟ್ ಆದ್ರೆ ನಮ್ಮ ಗಣಿತದ ಪ್ರಕಾರ ಇದು ಆನ್ಸರ್ ಏನಂದ್ರೆ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಸೊ ನಾವು ಯಾಕಪ್ಪ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ, ಈಗ 4 / 3 ಅಂತಂದ್ ಹೇಳಿ ಆನ್ಸರ್ ಬಂದತ್ತಲ್ಲ, ಇದು ದೊಡ್ಡದು, 3ಗಿಂತ ದೊಡ್ಡದೈತೆ. ಅವಾಗ ಈ ತರ ಡಿವೈಡೆಡ್ ಬೈ ಮಾಡ್ಕೊಂಡು ಅದನ್ನ ಪ್ರಾಪರ್ ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್, ಇವಾಗ ಏನ್ ಕೊಟ್ಟೆ ಅಂತಂದ್ ಹೇಳಿದ್ರೆ, ಒಂದು ಬಾಟಲಿ ಒಳಗಡೆ 3 / 4 ಅಷ್ಟು ನೀರೈತೆ. ಒಂದು ಬಾಟಲಿ ಒಳಗಡೆ ಏನಪ್ಪಾ ಅಂತಂದ್ರೆ 3 / 4 ಅಷ್ಟು ನೀರೈತೆ. ಹಂಗಾದ್ರೆ 12 ಬಾಟ್ಲಿದಾಗ ಎಷ್ಟಿರುತ್ತೆ? ಒಂದ್ ಬಾಟ್ಲಿದಾಗ ಇಷ್ಟ ಐತೆ ಅಂತಂದ್ ಹೇಳಿದ್ರೆ ಇಂಟು ಮಾಡ್ಕೊಳ್ಳೋದಷ್ಟೇ. ಇಂಟು 12, 4 ಒಂದ್ಲೆ 4 ಮೂರ್ಲೆ 12, 3 ಮೂರ್ಲೆ 9. ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 9 ಲೀಟರ್ ಏನಪ್ಪಾ ಅಂದ್ರೆ ನೀರ್ ಇರುತ್ತೆ ಅಂತಂದ್ ಹೇಳಿ. ಈ ತರ ಜನರಲ್ ಕ್ವಶನ್ಸ್ ಗಳು ನಿಮ್ಗೆ ಅವಾಗ ಬಂದಿರ್ತಾವ. ಸೊ ಅದಕ್ಕೋಸ್ಕರ ನಿಮ್ಗ ತಗೊಂಡಿದೀನಿ ಈಸಿಯಾಗಿ ನೋಡಕ. ಆಮೇಲೆ ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಒನ್ ಈ ತರ ಸಿಂಪ್ಲಿಫೈ ಮಾಡಂತ ಹೇಳ್ತಾರೆ. ಸರ್ ಇದು ದಶಮಾಂಶದಲ್ಲಿ ಐತ್ರಿ, ಇದೇನಂದ್ರೆ ಭಿನ್ನ ರಾಶಿ ರೂಪದಲ್ಲಿ ಐತ್ರಿ. 0.5 ಐತಿ. ಅದಾದ ನಂತರ 1 / 4 ಅಂತಂದ ಐತಿ. ಯಾವ್ದಾದ್ರು ಒಂದ್ ರೂಪದಾಗ ತಗೊಂಬರ್ರಿ. ಹೆಂಗ? ಒಂದು ಭಿನ್ನ ರಾಶಿ ರೂಪಕ್ಕೆ ತಗೊಂಬರ್ರಿ, ಇಲ್ಲ ಅಂತಂದ್ರೆ ದಶಮಾಂಶ ರೂಪಕ್ಕೆ. ಇದ್ ನೋಡ್ರಿ, ನಾನು ಇದನ್ನ ಏನಂತಂದ್ ಹೇಳಿದ್ರ ಭಿನ್ನ ರಾಶಿ ನಂದು ದಶಮಾಂಶ ರೂಪಕ್ಕೆ ತರ್ತಾನೆ. 1 ಐತಲ್ಲ, ಸೊ 1 / 4. ಸೊ ಇಲ್ಲಿ 0 ಕೊಡ್ತಾನೆ, 1 ಬಂತು, 4 ಎರಡ್ಲೆ 8 ಅಂತಂದ್ ಹೇಳಿ. ಆಮೇಲೆ 2 ಉಳಿತು, ಆಲ್ರೆಡಿ ಪಾಯಿಂಟ್ ಕೊಟ್ಟಿದ್ದಾನಲ್ಲ. ಸೊ ನಾನ್ ಏನ್ ಮಾಡ್ತೀನಿ, 0 ತಗೊಂತೀನಿ, 4 5 20. ಅಂದ್ರೆ ನಮ್ದು ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರ 0.25. ಇದು 0.5 ಪ್ಲಸ್ 0.25 ಅಂತಂದ್ ಹೇಳಿ ಇದನ್ನ ಕೂಡ್ಸ್ರಿ. ಸರ್ 0.5 ರೀ, ಆಮೇಲೆ 0.25 ಇವೆರಡು ಕೂಡ ಏನಂತಂದ್ ಹೇಳಿದ್ರೆ ಒಂದೇ ಕಡೆ ಬರಬೇಕು. ಇಲ್ಲಿ ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನಿರುತ್ತ? ಏನು ಇಲ್ಲ ಅಂದ್ರೆ 0 ಇರುತ್ತೆ. ಸೊ ಕೂಡ್ಸ್ರಿ. 5 ಬಂತು, 2 7, ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಇದಲ್ಲಿ ಪಾಯಿಂಟ್ ಬಿಡ್ಬೇಕು, 0 0. ಸೊ 0.75 ಏನಂದ್ರ ನಮ್ದು ಆನ್ಸರ್ ಆಗತ್ತೆ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತಂದೈತೆ. ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತಂದೈತೆ, ತುಂಬಾ ಇಂಪಾರ್ಟೆಂಟ್. ನಾವು ಇವುಗಳನ್ನ ಅಸೆಂಡಿಂಗ್ ಆರ್ಡರ್ ಅಂತಂದ್ ಹೇಳಿದ್ರೆ ಏರಿಕೆ ಕ್ರಮದಲ್ಲಿ ಬರಿ ಅಂತಂದ್ ಹೇಳಿದಾರೆ. ಏರಿಕೆ ಕ್ರಮದಲ್ಲಿ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ 1 2
ಸೊ 4 3 5 ಅಂತಂದೈತೆ. ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರಿ ಅಂತಂದ ಹೇಳಿದ್ರೆ ಮೊದಲು ಚಿಕ್ಕ ಸಂಖ್ಯೆ ಬರುತ್ತೆ, 1 ಬರುತ್ತ, ಅದಾದ ನಂತರ ನೆಕ್ಸ್ಟ್ 2 ಬರುತ್ತ, ಆಮೇಲೆ 3 ಬರುತ್ತ, ಆಮೇಲೆ 4 ಬರುತ್ತ, ಆಮೇಲೆ 5 ಅಂದ್ರೆ ಏರಿಕೆ ಕ್ರಮದಲ್ಲಿ ಬರ್ಕೊತೀವಿ. ಸೇಮ್ ಅದೇ ತರ ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕಂತಂದ ಹೇಳಿದ್ರೆ ಮೊದಲು ಏನ್ ಮಾಡ್ಬೇಕು, ದಶಮಾಂಶ ರೂಪದಲ್ಲಿ ಬರಿಬೇಕಾಗತ್ತ. ಸೊ 1/2 ನ ದಶಮಾಂಶ ರೂಪದಲ್ಲಿ ಬರಿಬೇಕಂತಂದ ಹೇಳಿದ್ರೆ ಸಿಂಪಲ್ 1/2. ಸೊ 0 ಪಾಯಿಂಟ್ ಕೊಡ್ರಿ, 0 ಬಂತ, 2 5 10 ಅಂದ್ರೆ 0.5 ಅಂತಂದ ಹೇಳಿ ಬಂತು. ಅದಾದ ನಂತರ 1/4 ನ ನೋಡ್ರಿ, 1/4 ಅಂತಂದ ಹೇಳಿದ್ರೆ ಸೊ 0 ಪಾಯಿಂಟ್, ಇಲ್ಲಿ 0 ಬಂತು, 4 2 8, ಆಮೇಲೆ 2 ಉಳಿತು, 0 ಬರುತ್ತ, 4 5 20 ಅಂದ್ರ 0.25 ಅಂತಂದ ಹೇಳಿ ಇದ್ರದ್ದು ಬಂತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3/4 ಅಂತಂದೈತೆ. 3/4 ಮಾಡ್ರಿ, ಸೊ ಪಾಯಿಂಟ್ ಕೊಡ್ರಿ, 4 7 28. ಅದಾದ ನಂತರ ನೆಕ್ಸ್ಟ್ ಏನೈತಿ, ಇಲ್ಲಿ 2 ಬರುತ್ತ, ಇದು 0 ಆಗತ್ತ, ಅಂದ್ರ 10 8 ಕಳೆದ್ರೆ 2, 0 ಕೊಡ್ರಿ, 4 5 20 ಅಂದ್ರ ಎಷ್ಟ್ ಬಂತಿದ 0.75 ಅಂತಂದ ಹೇಳಿ ಬಂತು. ಯಾವ್ದು 3/4. ಇವಾಗ ನೋಡ್ರಿ ಪ್ಲಸ್ ಪ್ಲೇಸ್ ಚೆಕ್ ಮಾಡ್ರಿ, ಪ್ಲಸ್ ಪ್ಲೇಸ್ ಚೆಕ್ ಮಾಡ್ರಿ, ಎಲ್ಲಾನು ಏನಂದ್ರೆ ಡಿಫ್ರೆಂಟ್ ಆಗಿದಾವ. ಹಂಗಾದ್ರೆ ಇದ್ರಲ್ಲಿ ಯಾವ್ದು ದೊಡ್ಡದೈತೆ? ಸೊ ಇವಾಗ ಏನಂತಂದ ಹೇಳಿದ್ರೆ 0.75 ಅಂದ್ರೆ ಬಾಳ ದೊಡ್ಡದೈತೆ, ಅದು ಲಾಸ್ಟ್ ಹೋಗ್ಬೇಕು. ಅಂದ್ರೆ ಫಸ್ಟ್ ಇವಾಗ ನಾವು ಚಿಕ್ಕದ ಸಂಖ್ಯೆಯನ್ನ ಬರಿಬೇಕು. ಮೊದ್ಲು ಏನಂತಂದ್ರೆ ಚಿಕ್ಕ ಸಂಖ್ಯೆಯನ್ನ ಏನ್ ಬರಿಬೇಕು, 0.25 ಬರೆದ್ವಿ, ಚಿಕ್ಕ ಸಂಖ್ಯೆ ಇದು. ಅದಾದ ನಂತರ ನೆಕ್ಸ್ಟ್ ದೊಡ್ಡ ಸಂಖ್ಯೆ ಅಂತಂದ ಹೇಳಿದ್ರೆ 0.5, ಆಮೇಲೆ ಏನಂತಂದ ಹೇಳಿದ್ರೆ 0.75 ಅಂತ ಬರುತ್ತೆ. ಇವುದನ್ನ ನೋಡ್ಕೊಳ್ರಿ, ಫಸ್ಟ್ 0.25 ಅಂತಂದ ಹೇಳಿದ್ರೆ ಯಾವ್ದು ಬರುತ್ತೆ, 1/4 ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತ, 0.5 ಅಂತಂದ ಹೇಳಿದ್ರೆ 1/2 ಬರುತ್ತೆ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಯಾವ್ದು ಬರುತ್ತೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 3/4. ಇದೇನಪ್ಪಾ ಅಂದ್ರೆ ಏರಿಕೆ ಕ್ರಮದಲ್ಲಿ ಅಂತಂದೇಳಿ 1/4, 1/2, 3/4 ಅಂತ. ಮೊದ್ಲು ಏನ್ ಮಾಡ್ಕೋಬೇಕು, ಇವನು ಮೂರನ್ನು ಏನಂತಂದ್ರೆ ಇಂಟು ಮಾಡ್ಕೋಬೇಕು. 0.1 ಇಂಟು 0.1 ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ 0.01 ಬರುತ್ತೆ. ನಾವ್ ಇಲ್ಲಿವರೆಗೂ ಏನ್ ಹೇಳಿದ್ನಲ್ಲ ಸೇಮ್ ಅದೇ ತರ ಮಾಡ್ಕೊಳ್ರಿ. 0.01 ಮೊದ್ಲು 1ರಿಂದ ಗುಣಿಸ್ರಿ, ಆಮೇಲೆ 2 ಸಂಖ್ಯೆ ಆದ ನಂತರ ಏನಪ್ಪಾ ಅಂದ್ರ ನಮಗ್ ಈ ತರ ಬರ್ಬೇಕು. 2 ಸಂಖ್ಯೆ ಆದ ನಂತರ ಇಲ್ಲಿ ಬಿಂದು ಕೊಡ್ಬೇಕು. ಆಮೇಲೆ ನೆಕ್ಸ್ಟ್ ಇಂಟು 0.1 ಮತ್ ಮಾಡಿ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಏನ್ ಬರುತ್ತೆ, 0.001 ಅಂತಂದ ಹೇಳಿ. ಮೇಲ್ಗಡೆ ಎಷ್ಟು ಬಂತು, 0.001. ಕೆಳಗಡೆ ಎಷ್ಟು ಅಂತಂದಿದ್ರೆ ಅದು ಕೂಡ 0.01 ಅಂತ. ಸೊ ಇವೆರಡು ಸೇಮ್ ಇರೋದ್ರಿಂದ ಬಂದ್ರೆ ಹೋಗುತ್ತೆ. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ 1 ಅಂತಂದ ಹೇಳಿ ಬರುತ್ತೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರ ನಿಮ್ಗ ನಂಬರ್ ಸಿಸ್ಟಮ್ ಮೇಲೆ ಬರುವಂತ ಕ್ವಶನ್ಸ್ ಗಳು. ಇನ್ನೊಂದ್ ಏನಂತಂದ ಹೇಳಿದ್ರೆ ಇದು ಕಂಟಿನ್ಯೂಷನ್ ಟಾಪಿಕ್ ಬೋರ್ಡ್ ಮಾಸ್ ಅಂತಂದ ಹೇಳಿ ಬರುತ್ತೆ. ಅದ್ರ ಮೇಲೆ ನಾನು ಸಪರೇಟ್ ಆಗಿ ಕ್ಲಾಸ್ ಅನ್ನ ತಗೊಂತೀನಿ. ಯಾಕಂತಂದ ಹೇಳಿದ್ರೆ ಅದ್ರ ಮೇಲೆ 1 ಅಥವಾ 2 ಕ್ವಶನ್ಸ್ ಗಳು ಬರುತ್ತೆ, ಅವುಗಳನ್ನ ಸಪರೇಟ್ ಆಗಿ ಸಾಲ್ವ್ ಮಾಡೋದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.